ಉತ್ತಮ ವಸ್ತುಗಳನ್ನು ತಯಾರು ಮಾಡಿ ಪ್ರಪಂಚದಲ್ಲಿಗೆ ಮಾರಾಟ ಮಾಡಬೇಕಾಗೋದಿಲ್ಲ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಹೋರಾಟ. ಕರಕುಶಲ ಕರ್ಮಿಗಳನ್ನು ನಿರ್ಲಕ್ಷಿಸುತ್ತಿರುವ ವ್ಯವಸ್ಥಾಪಕ ನಿರ್ದೇಶಕರಿಗೆ, ನಿಗಮಕ್ಕೆ ಅಯ್ಯಯ್ಯೋ ಏತಕ್ಕಾಗಿ ಹೋರಾಟ. ನಮಸ್ಕಾರ, ನಾನು ಕರಕುಶಲ ಕರ್ಮಿಗಳ ಹೋರಾಟ ಸಮಿತಿಯಿಂದ ಮಾತಾಡ್ತಾ ಇದ್ದೇನೆ. ದೇಶದ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಈ ಭಾಗದ ಕುಶಲಕರ್ಮಿಗಳು ಮಾಡಿದಂಥ ವಸ್ತುಗಳು ಪ್ರದರ್ಶನಗೊಳ್ತಾ ಇದೆ. ಅದರಿಂದ ದೇಶಕ್ಕೆ ಮತ್ತು ರಾಷ್ಟ್ರಕ್ಕೆ ಹೆಸರನ್ನು ಬರ್ತಾ ಇದೆ. ಆದರೆ ಕುಶಲಕರ್ಮಿಗಳ ಜೀವನ ಅತಂತ್ರವಾಗಿದೆ. ಕುಶಲಕರ್ಮಿಗಳು ಒಂದು ಕಡೆ ಇರಬೇಕು, ಅವರಿಂದ ಉತ್ತಮವಾದಂಥ ಕಲಾಕೃತಿಗಳು ಹೊರಗೆ ಬರಬೇಕು ಅನ್ನೋ ಉದ್ದೇಶದಿಂದ ಸಾಗರ, ಸೊರಬ, ಸಿರ್ಸಿ ಮತ್ತು ಕುಮಟಗಳಲ್ಲಿ ಇದರ ನಿಗಮ ಸಂಕೀರ್ಣಗಳನ್ನು ನೇಮಕ ಮಾಡಿಕೊಡ್ತು. ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಕರಕುಶಲ ನಿಗಮದ ಮೂಲಕ ಇಂಥ ನಿಗಮಗಳನ್ನು ಸಂಕೀರ್ಣಗಳನ್ನು ರಚಿಸಿ ಇಲ್ಲಿ ಮನೆಗಳನ್ನು ಕಟ್ಕೊಡ್ತು. ಆದರೆ ಅದನ್ನು ವಿಶ್ವ 1, ವಿಶ್ವ 2 ಮತ್ತು DCH ಅಂತ ಒಂದು ಸ್ಕೀಮಿನ ಮೂಲಕ ಈಗ ಮನೆಗಳನ್ನು ಕಟ್ಕೊಡ್ತು. ಆದರೆ ಮನೆಗಳ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಇಲ್ಲಿ ಓಡಾಡೋಕ್ಕೂ ಸಹ ಆಗ್ತಾ ಇಲ್ಲ. ಆದರೆ ಸಾಗರದ ಸಂಕೀರ್ಣ ಮಾತ್ರ ಉತ್ತಮವಾಗಿದೆ. ಇಲ್ಲಿನ ಶಾಸಕರು, ಸ್ಥಳೀಯ ಶಾಸಕರು ಇಲ್ಲಿ ಮುತುವರ್ಜಿ ವಹಿಸಿ ಇಲ್ಲಿ ರೋಡು, ನೀರು, ವಿದ್ಯುತ್ತನ್ನು ಕಾಲಕ್ಕೆ ಸರಿಯಾಗಿ ಸಿಗುವಂತೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ಹಾಗಾಗಿ ಸಾಗರದ ಸಂಕೀರ್ಣ ಉತ್ತಮವಾಗಿದೆ. ಆದರೆ ಸೊರಬ ಮತ್ತೆ ನೀವು ಸಿರ್ಸಿಯ ಸಂಕೀರ್ಣವನ್ನು ನೋಡ್ಬಿಟ್ರೆ ಅಲ್ಲಿ ಯಾರು ವಾಸ ಮಾಡೋಕ್ಕೆ ಬರೋದಿಲ್ಲ, ಪ್ರಾಣಿಗಳಿಗೂ ಸಹ ಅಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಅಂತ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ನಮ್ಮ ಕುಶಲಕರ್ಮಿಗಳು. ಆದರೆ ಇಲ್ಲಿ ಏನು ವಿಶ್ವ 1 ಮತ್ತು ವಿಶ್ವ 2 ಮತ್ತು DCH ಅಲ್ಲಿ ಯೋಜನೆಯಲ್ಲಿ ನಮಗೆ ಲೀಸ್ ಕಮ್ ಅಗ್ರಿಮೆಂಟ್ ಅಲ್ಲಿ ಏನು ನಿಗಮ ಕೊಡ್ತು, ಅದರ ಹಕ್ಕುಪತ್ರವನ್ನು ಇದುವರೆಗೂ ಹಸ್ತಾಂತರಿಸಿಲ್ಲ. 1997ರಲ್ಲಿ ಅದರ ಅವಧಿ ಮುಗಿದಿದೆ. 22 ವರ್ಷಗಳ ಏನು ಅವಧಿ ಕೊಟ್ಟಿತ್ತು ನಿಗಮ, ಅದು 1997ರಲ್ಲಿ ಮುಗಿದಿದೆ. ಅಲ್ಲಿಂದ ಈಚೆಗೆ ನಿಗಮ ಹಕ್ಕುಪತ್ರವನ್ನು ಹಸ್ತಾಂತರಿಸಬೇಕಾಯಿತು, ಇದುವರೆಗೂ ಮಾಡಿಲ್ಲ. ಅದಕ್ಕಾಗಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ನಮ್ಮ ಬೇಡಿಕೆ ಇರೋದು ಹಕ್ಕುಪತ್ರ ಜೊತೆಗೆ ಇಳಿ ವಯಸ್ಸಿನಲ್ಲಿ ಕುಶಲಕರ್ಮಿಗಳ ದೃಷ್ಟಿ ಮಂದಾಗತ್ತೆ, ಅವ್ರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅವರಿಗೆ ಮಾಶಾಸನ ಕೊಡುವಂಥ ಒಂದು ಯೋಜನೆಯನ್ನು ನಿಗಮ ಮಾಡ್ಕೋಬೇಕು. ಅದೇ ರೀತಿ ಹಿಂದೆ ಜೀವ ವಿಮೆ ಇರ್ತಿತ್ತು, ಈಗ ಅದೇನಿದೆ ಅಂದರೆ ಅದು ನಿಂತೋಗಿದೆ. ಮೊದಲೇ ಸ್ಥಳೀಯರಿಂದ ಅಂದರೆ ಕುಶಲಕರ್ಮಿಗಳಿಂದ ಅಲ್ಪ ಹಣ, ಆಮೇಲೆ ನಿಗಮದಿಂದ ಸ್ವಲ್ಪ ಸಂಪೂರ್ಣ ಹಣವನ್ನು ಬಡಿಸಿ ಒಂದು ಜೀವ ವಿಮೆ ಒಂದು ಸ್ಕೀಮನ್ನು ಯೋಜನೆ ಮಾಡಿತ್ತು, ಅದನ್ನು ನಿಂತೋಯ್ತು. ಅದನ್ನು ಮತ್ತೆ ಪುನರಾವರ್ತಿಸಿತು. ಅದ್ರ ಜೊತೆಗೆ ಈಗಿನ ಕುಶಲಕರ್ಮಿಗಳ ಮಕ್ಕಳಿಗೆ, ಓದೋ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡಬೇಕು. ಯಾಕಂದ್ರೆ ಈಗ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ, ಕಚ್ಚಾ ವಸ್ತುಗಳ ಅಭಾವದಿಂದ ಕೆಲಸ ಮಾಡೋಕ್ಕೆ ಇಲ್ಲಿ ಆಸ್ಪದ ಇಲ್ಲದೆ ಇರೋದ್ರಿಂದ ಹೊರಗಡೆ ದುಡಿಮೆ ಮಾಡ್ಕೊಂಡ್ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂತ ಕುಶಲಕರ್ಮಿಗಳ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವಂಥ ಒಂದು ಸ್ಕೀಮ್ ಬರಬೇಕು. ಅದ್ರ ಜೊತೆಗೆ ಮೃತಪಟ್ಟಂತ ಕುಶಲಕರ್ಮಿಗಳ, ನೋಂದಾಯಿತ ಕುಶಲಕರ್ಮಿಗಳ ಗುರುತಿನ ಪತ್ರವನ್ನ ಅವರ ಕುಟುಂಬಸ್ಥರಿಗೆ ವರ್ಗಾಯಿಸುವಂತ ವರ್ಗಾವಣೆ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ.